ಕುಮಾರಸ್ವಾಮಿಯವರ ತೋಟದ ಭೂ ಒತ್ತುವರಿ ತೆರವಿಗೆ ಎಚ್.ಡಿ. ಕುಮಾರಸ್ವಾಮಿಯವರು ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಆಗಿದ್ದೀನಿ. ಒಂದು ಜಾಗದ ಬಗ್ಗೆ 100 ಬಾರಿ ತನಿಖೆ ಆಗ್ತಾ ಇದೆ. ದ್ವೇಷದ ರಾಜಕಾರಣ ಮಾಡೋದಾದ್ರೆ ಮಾಡ್ಲಿ, ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟವನ್ನ ಮಾಡ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾವುದೇ ಅಕ್ರಮಗಳಿಗೆ ನಾವು ಎಡೆ ಮಾಡಿ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಜಮೀನು ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂತ ಜಮೀನಿನ ಬಗ್ಗೆ ಈಗ ಏನ್ ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಸರ್, ಈಗ ದ್ವೇಷದ ರಾಜಕಾರಣ ಮಾಡ್ತಿದೆ ಸರ್ ಕಾಂಗ್ರೆಸ್. ಮಾಡ್ಲಿ, ಬನ್ನಿ ನೋಡೋಣ, ಭಗವಂತ ಇದೆ. ನೋಟಿಸ್ ಏನಾರು ಕೊಟ್ಟಿದ್ದಾರೆ ಸರ್ ಜಮೀನಿಗೆ ಬರ್ತೀವಿ ಅಂತ ಹೇಳಿ? ನೋಟಿಸ್ ಏನಾರು ಕೊಟ್ಟಿದ್ದಾರೆ ನಿಮ್ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ? ಇಲ್ಲಿಯವರೆಗೆ ನಾನು ಯಾರು ಒಬ್ಬ ಸಾಮಾನ್ಯ ಪ್ರಜೆಗೆ ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟ್ ಒಂದು ವಾರವೋ 15 ದಿವಸ ಆಗ್ತೇ ಇದೆ, ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ತರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ. ಕುಮಾರಸ್ವಾಮಿಯವರ ತೋಟದ ಭೂ ಒತ್ತುವರಿ ತೆರವಿಗೆ ಎಚ್.ಡಿ. ಕುಮಾರಸ್ವಾಮಿಯವರು ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಆಗಿದ್ದೀನಿ. ಒಂದು ಜಾಗದ ಬಗ್ಗೆ 100 ಬಾರಿ ತನಿಖೆ ಆಗ್ತಾ ಇದೆ. ದ್ವೇಷದ ರಾಜಕಾರಣ ಮಾಡೋದಾದ್ರೆ ಮಾಡ್ಲಿ, ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟವನ್ನ ಮಾಡ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾವುದೇ ಅಕ್ರಮಗಳಿಗೆ ನಾವು ಎಡೆ ಮಾಡಿ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಜಮೀನು ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂತ ಜಮೀನಿನ ಬಗ್ಗೆ ಈಗ ಏನ್ ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಸರ್, ಈಗ ದ್ವೇಷದ ರಾಜಕಾರಣ ಮಾಡ್ತಿದೆ ಸರ್ ಕಾಂಗ್ರೆಸ್. ಮಾಡ್ಲಿ, ಬನ್ನಿ ನೋಡೋಣ, ಭಗವಂತ ಇದೆ. ನೋಟಿಸ್ ಏನಾರು ಕೊಟ್ಟಿದ್ದಾರೆ ಸರ್ ಜಮೀನಿಗೆ ಬರ್ತೀವಿ ಅಂತ ಹೇಳಿ? ನೋಟಿಸ್ ಏನಾರು ಕೊಟ್ಟಿದ್ದಾರೆ ನಿಮ್ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ? ಇಲ್ಲಿಯವರೆಗೆ ನಾನು ಯಾರು ಒಬ್ಬ ಸಾಮಾನ್ಯ ಪ್ರಜೆಗೆ ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟ್ ಒಂದು ವಾರವೋ 15 ದಿವಸ ಆಗ್ತೇ ಇದೆ, ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ತರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ. ಕುಮಾರಸ್ವಾಮಿಯವರ ತೋಟದ ಭೂ ಒತ್ತುವರಿ ತೆರವಿಗೆ ಎಚ್.ಡಿ. ಕುಮಾರಸ್ವಾಮಿಯವರು ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಆಗಿದ್ದೀನಿ. ಒಂದು ಜಾಗದ ಬಗ್ಗೆ 100 ಬಾರಿ ತನಿಖೆ ಆಗ್ತಾ ಇದೆ. ದ್ವೇಷದ ರಾಜಕಾರಣ ಮಾಡೋದಾದ್ರೆ ಮಾಡ್ಲಿ, ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟವನ್ನ ಮಾಡ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾವುದೇ ಅಕ್ರಮಗಳಿಗೆ ನಾವು ಎಡೆ ಮಾಡಿ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಜಮೀನು ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂತ ಜಮೀನಿನ ಬಗ್ಗೆ ಈಗ ಏನ್ ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಸರ್, ಈಗ ದ್ವೇಷದ ರಾಜಕಾರಣ ಮಾಡ್ತಿದೆ ಸರ್ ಕಾಂಗ್ರೆಸ್. ಮಾಡ್ಲಿ, ಬನ್ನಿ ನೋಡೋಣ, ಭಗವಂತ ಇದೆ. ನೋಟಿಸ್ ಏನಾರು ಕೊಟ್ಟಿದ್ದಾರೆ ಸರ್ ಜಮೀನಿಗೆ ಬರ್ತೀವಿ ಅಂತ ಹೇಳಿ? ನೋಟಿಸ್ ಏನಾರು ಕೊಟ್ಟಿದ್ದಾರೆ ನಿಮ್ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ? ಇಲ್ಲಿಯವರೆಗೆ ನಾನು ಯಾರು ಒಬ್ಬ ಸಾಮಾನ್ಯ ಪ್ರಜೆಗೆ ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟ್ ಒಂದು ವಾರವೋ 15 ದಿವಸ ಆಗ್ತೇ ಇದೆ, ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ತರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ. ಕುಮಾರಸ್ವಾಮಿಯವರ ತೋಟದ ಭೂ ಒತ್ತುವರಿ ತೆರವಿಗೆ ಎಚ್.ಡಿ. ಕುಮಾರಸ್ವಾಮಿಯವರು ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಆಗಿದ್ದೀನಿ.
ಒಂದು ಜಾಗದ ಬಗ್ಗೆ 100 ಬಾರಿ ತನಿಖೆ ಆಗ್ತಾ ಇದೆ. ದ್ವೇಷದ ರಾಜಕಾರಣ ಮಾಡೋದಾದ್ರೆ ಮಾಡ್ಲಿ, ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟವನ್ನ ಮಾಡ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾವುದೇ ಅಕ್ರಮಗಳಿಗೆ ನಾವು ಎಡೆ ಮಾಡಿ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂತ ಜಮೀನು ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂತ ಜಮೀನಿನ ಬಗ್ಗೆ ಈಗ ಏನ್ ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಸರ್, ಈಗ ದ್ವೇಷದ ರಾಜಕಾರಣ ಮಾಡ್ತಿದೆ ಸರ್ ಕಾಂಗ್ರೆಸ್. ಮಾಡ್ಲಿ ಬನ್ನಿ ನೋಡೋಣ, ಭಗವಂತ ಇದ್ದಾನೆ. ನೋಟಿಸ್ ಏನಾರು ಕೊಟ್ಟಿದ್ದಾರೆ ಸರ್, ನಿಮ್ಮ ಜಮೀನಿಗೆ ಬರ್ತೀವಿ ಅಂತ ಹೇಳಿ? ಒಂದ್ ನಿಮಿಷ ನೋಟಿಸ್ ಏನಾರು ಕೊಟ್ಟಿದ್ದಾರೆ, ನಿಮ್ಮ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ? ಇಲ್ಲಿಯವರೆಗೆ ನಾನು ಯಾರು ಏನು ಕೊಟ್ಟಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದ್ರು ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟ್ 1 ವಾರ 15 ದಿವಸ ಆಗ್ತೇ ಇದೆ, ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ತರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ. ಕುಮಾರಸ್ವಾಮಿ ಅವರ ತೋಟದ ಭೂ ಒತ್ತುವರಿ ತೆರವಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಆಗಿದ್ದೀನಿ, ಒಂದು ಜಾಗದ ಬಗ್ಗೆ 100 ಬಾರಿ ತನಿಖೆ ಆಗ್ತಾ ಇದೆ. ದ್ವೇಷದ ರಾಜಕಾರಣ ಮಾಡೋದಾದ್ರೆ ಮಾಡ್ಲಿ, ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟವನ್ನ ಮಾಡ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾವುದೇ ಅಕ್ರಮಗಳಿಗೆ ನಾವು ಎಡೆ ಮಾಡಿ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂತ ಜಮೀನು ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂತ ಜಮೀನಿನ ಬಗ್ಗೆ ಈಗ ಏನ್ ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಸರ್, ಈಗ ದ್ವೇಷದ ರಾಜಕಾರಣ ಮಾಡ್ತಿದೆ ಸರ್ ಕಾಂಗ್ರೆಸ್. ಮಾಡ್ಲಿ ಬನ್ನಿ ನೋಡೋಣ, ಭಗವಂತ ಇದ್ದಾನೆ. ನೋಟಿಸ್ ಏನಾರು ಕೊಟ್ಟಿದ್ದಾರೆ ಸರ್, ನಿಮ್ಮ ಜಮೀನಿಗೆ ಬರ್ತೀವಿ ಅಂತ ಹೇಳಿ? ಒಂದ್ ನಿಮಿಷ ನೋಟಿಸ್ ಏನಾರು ಕೊಟ್ಟಿದ್ದಾರೆ, ನಿಮ್ಮ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ? ಇಲ್ಲಿಯವರೆಗೆ ನಾನು ಯಾರು ಏನು ಕೊಟ್ಟಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದ್ರು ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟ್ 1 ವಾರ 15 ದಿವಸ ಆಗ್ತೇ ಇದೆ, ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ತರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ. ಕುಮಾರಸ್ವಾಮಿ ಅವರ ತೋಟದ ಭೂ ಒತ್ತುವರಿ ತೆರವಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಆಗಿದ್ದೀನಿ, ಒಂದು ಜಾಗದ ಬಗ್ಗೆ 100 ಬಾರಿ ತನಿಖೆ ಆಗ್ತಾ ಇದೆ. ದ್ವೇಷದ ರಾಜಕಾರಣ ಮಾಡೋದಾದ್ರೆ ಮಾಡ್ಲಿ, ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟವನ್ನ ಮಾಡ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾವುದೇ ಅಕ್ರಮಗಳಿಗೆ ನಾವು ಎಡೆ ಮಾಡಿ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂತ ಜಮೀನು ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂತ ಜಮೀನಿನ ಬಗ್ಗೆ ಈಗ ಏನ್ ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಸರ್, ಈಗ ದ್ವೇಷದ ರಾಜಕಾರಣ ಮಾಡ್ತಿದೆ ಸರ್ ಕಾಂಗ್ರೆಸ್. ಮಾಡ್ಲಿ ಬನ್ನಿ ನೋಡೋಣ, ಭಗವಂತ ಇದ್ದಾನೆ. ನೋಟಿಸ್ ಏನಾರು ಕೊಟ್ಟಿದ್ದಾರೆ ಸರ್, ನಿಮ್ಮ ಜಮೀನಿಗೆ ಬರ್ತೀವಿ ಅಂತ ಹೇಳಿ? ಒಂದ್ ನಿಮಿಷ ನೋಟಿಸ್ ಏನಾರು ಕೊಟ್ಟಿದ್ದಾರೆ, ನಿಮ್ಮ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ? ಇಲ್ಲಿಯವರೆಗೆ ನಾನು ಯಾರು ಏನು ಕೊಟ್ಟಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದ್ರು ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟ್ 1 ವಾರ 15 ದಿವಸ ಆಗ್ತೇ ಇದೆ, ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ತರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ.